ಯಾವುದು ಓಕೆ. ಇವತ್ತಿನ ವಿಡಿಯೋನಲ್ಲಿ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಬಗ್ಗೆ ನೋಡೋಣ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಹೇಳಿದ್ರೆ ಪ್ರತಿ ವರ್ಷ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಿರ್ತಾರೆ, ಅಂದರೆ ಚೇಂಜ್ ಮಾಡ್ತಾ ಹೋಗ್ತಾರೆ. ಫ್ಲಕ್ಚುಯೇಟ್ ಅಂತ ಹೇಳಿದ್ರೆ ಚೇಂಜ್, ಅದನ್ನೇ ಫ್ಲಕ್ಚುಯೇಟ್ ಅಂತ ಕರೆಯೋದು. ಫಾರ್ ಎಕ್ಸಾಂಪಲ್ 2021ನಲ್ಲಿ 10,000 ಇನ್ವೆಸ್ಟ್ಮೆಂಟ್, 2022ನಲ್ಲಿ 20,000 ಇನ್ವೆಸ್ಟ್ಮೆಂಟ್, ಸೊ 30,000 ಆಗಿರುತ್ತೆ ಅಲ್ಲಿಗೆ. ಸೊ ಅಂದರೆ 10,000 ಇನ್ಕ್ರೀಸ್ ಮಾಡ್ತಾ ಹೋಗ್ತಿರ್ತಾರೆ. ಆ ಥರ ಇನ್ಕ್ರೀಸ್ ಮಾಡ್ತಾ ಹೋಗೋದನ್ನ ಫ್ಲಕ್ಚುಯೇಟಿಂಗ್ ಅಂತ ಕರೀತಾರೆ. ಫಿಕ್ಸ್ಡ್ ಅಂತ ಹೇಳಿದ್ರೆ ಪ್ರತಿ ವರ್ಷ 2021ನಲ್ಲಿ 10,000 ಹಾಕಿದರೆ 2025ವರೆಗೂ 10,000 ಇರುತ್ತೆ ಅಂತ ಲೆಕ್ಕ. ಓಕೆ, ಸೊ ಈ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಕೌಂಟಲ್ಲಿ ಒಂದೇ ಒಂದು ಅಕೌಂಟ್ ಮಾತ್ರ ನಾವು ಕ್ರಿಯೇಟ್ ಮಾಡೋದು, ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾತ್ರ. ಇದರಲ್ಲಿ ಎಲ್ಲ ರೆಕಾರ್ಡ್ ಮಾಡ್ತೀವಿ. ಸೊ ಈಗ ಕ್ವಶನ್ ನೋಡ್ಕೊಂಡು ಹೋಗೋಣ. ರಾಕೇಶ್ ಆ್ಯಂಡ್ ರಕ್ಷಿತಾ ಆರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್. ಸೊ ರಾಕೇಶ್ ಮತ್ತು ರಕ್ಷಿತಾ ಪಾರ್ಟ್ನರ್ಸ್ ಆಗಿ ಇದ್ದಾರೆ. ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 5:3. ಸೊ 5:3ನಲ್ಲಿ ಅವರು ಪ್ರಾಫಿಟ್ ಆ್ಯಂಡ್ ಲಾಸು ಶೇರ್ ಮಾಡ್ತಿದ್ದಾರೆ. On 1/4/2024, their capital method stood at 1,50,000 and 1 lakh respectively. ಹಂಗಂದ್ರೆ ಅವರು ಇನ್ವೆಸ್ಟ್ಮೆಂಟ್ ಇದು ಹೇಳ್ತಿರೋದು 1,50,000 ಇನ್ವೆಸ್ಟ್ ಮಾಡಿದ್ದಾರೆ, 1 lakh ರಕ್ಷಿತಾ ಇನ್ವೆಸ್ಟ್ ಮಾಡಿರೋದು. ಇದು ರಾಕೇಶ್ ಇನ್ವೆಸ್ಟ್ಮೆಂಟು, ರಾಕೇಶ್ದು ಇದು, ರಕ್ಷಿತಾದು ಇದು ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ರೆ ಫಸ್ಟ್ ಟರ್ಮ್ ಫಸ್ಟ್ಗೆ, ಸೆಕೆಂಡ್ ಅಮೌಂಟ್ ಸೆಕೆಂಡ್ಗೆ, ಹಾಗೆ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ prepare capital accounts of partners assuming that the capitals are fluctuating. ಸೊ ಕ್ವಶನಲ್ಲೇ ಕೊಡ್ತಾರೆ ಇದು ಫಿಕ್ಸ್ಡ್ ಫ್ಲಕ್ಚುಯೇಟಿಂಗ್ ಅಂತ. ನೋಡಿ ಕ್ವಶನಲ್ಲೇ ಫ್ಲಕ್ಚುಯೇಟ್ ಅನ್ನೋದು ಅವರು ಹೇಳಿದ್ದಾರೆ. ಸೊ ಫ್ಲಕ್ಚುಯೇಟ್ ನಾವು ಮಾಡಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8% ಪರ್ ಆ್ಯನಮ್ ರಾಕೇಶ್ಗೆ, ರಕ್ಷಿತಾಗೂ 8% ಪರ್ ಆ್ಯನಮ್. ಡ್ರಾಯಿಂಗ್ ಡ್ಯೂರಿಂಗ್ 2024-2025, 18,000 ರಾಕೇಶ್, 10,000 ರಕ್ಷಿತಾ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 1,800,000 ರೆಸ್ಪೆಕ್ಟಿವ್ಲಿ. ಸ್ಯಾಲ್ರಿ ರಾಕೇಶ್ಗೆ ಏನೂ ಇಲ್ಲ, ರಕ್ಷಿತಾಗೆ ಮಾತ್ರ 12,000. ಕಮಿಷನ್ 10,000 ರಾಕೇಶ್ಗೆ, ರಕ್ಷಿತಾಗೆ ನಿಲ್. ಶೇರ್ ಆಫ್ ಪ್ರಾಫಿಟ್ 2024-2025. ಶೇರ್ ಆಫ್ ಪ್ರಾಫಿಟ್, ಇದು ಕ್ವಶನಲ್ಲಿ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ, ಸೊ ಅಂದರೆ ಪ್ರಾಫಿಟ್ ಅಂತ ಅರ್ಥ. ಇದು 20,000 12,000. ಸೊ ಈಗ ಪ್ರಾಬ್ಲಮ್ ನೋಡ್ಕೊಂಡು ಹೋಗೋಣ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಮಾತ್ರ ಒಂದೇ ಒಂದು ಅಕೌಂಟ್ ಪ್ರಿಪೇರ್ ಮಾಡ್ತೀವಿ ನಾವು. ಸೊ ಇಲ್ಲಿ ಫಸ್ಟು ಬೈ ಓಪನಿಂಗ್ ಅಕೌಂಟ್ ಅಥವಾ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಎನಿಥಿಂಗ್, ಆರ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಯಾವುದಾದ್ರು. ಸೊ ಈಗ 1,50,000 ರಾಕೇಶ್ದು, 1 lakh ರಕ್ಷಿತಾದು, ಅದು ಬರ್ಕೋಬೇಕು. 1,50,000 1 lakh. ಓಕೆ, ಈಗ ನೆಕ್ಸ್ಟ್ ಕ್ವಶನಲ್ಲಿ ಏನಾದರೂ ಅಡಿಷ್ನಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದಿಲ್ಲ ಹಾಕ್ಕೊಳ್ತೀವಿ, ಇಲ್ವಲ್ಲ, ಸೊ ಹಾಕ್ಕೊಳ್ಳಲ್ಲ. ಇದೇನಕ್ಕೆ ನಾನು ಕ್ರೆಡಿಟ್ ಸೈಡಲ್ಲಿ ಹಾಕಿರೋದು? ಕ್ಯಾಪಿಟಲು 1,50,000 1 lakh ಅಂತ ಹೇಳಿದ್ರೆ ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ನಾವು ಕ್ರೆಡಿಟಲ್ಲಿ ಹಾಕ್ತೀವಿ, ಇಲ್ಲಿದಲ್ವ. ವೆನ್ ಕ್ಯಾಪಿಟಲ್ ಇನ್ಕ್ರೀಸಸ್ ವಿ ಡೂ ದಟ್ ಕ್ರೆಡಿಟ್, ಅದಕ್ಕೆ. ಸೊ ಇಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅದಕ್ಕೆ ಇಂಟ್ರೆಸ್ಟ್ ಪೇ ಮಾಡಿದ್ರು ನಾವು ಇಲ್ಲೇ ಹಾಕ್ಕೊಳ್ತೀವಿ. ಸೊ ಅದಕ್ಕೆ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಎಷ್ಟು ಪರ್ಸೆಂಟ್? 8% ಪರ್ ಆ್ಯನಮ್. ಸೊ ಇಂಟ್ರೆಸ್ಟ್ ಯಾವುದ್ರ ಮೇಲೆ ಕೊಡಬೇಕು? 8% ಇಂಟ್ರೆಸ್ಟ್ ಕ್ಯಾಪಿಟಲ್ ಮೇಲೆ. ಸೊ ಅದಕ್ಕೆ 1,50,000 ಇಂಟು 8, ಓಕೆ, ಡಿವೈಡೆಡ್ ಬೈ 100. ಸೊ 12,000 ರಾಕೇಶ್ಗೆ. ದೆನ್ ರಕ್ಷಿತಾ 1 lakh ಇಂಟು 8%, ಸೊ 8,000, ಓಕೆ, by salary. Then we have drawings during 2024-2025, 18,000 10,000. ಡ್ರಾಯಿಂಗ್ಸು ಪ್ರಾಫಿಟ್ ಇಂದ ವಿತ್ಡ್ರಾ ಮಾಡ್ತಾನೆ. ಸೊ ಹಂಗೆ ವಿತ್ಡ್ರಾ ಮಾಡಿದಾಗ ಕಡಿಮೆ ಆಗುತ್ತಲ್ವ, ಸೊ ಅದಕ್ಕೆ
ನೋಡಿ, ಸೊ ಒಂದು ಪ್ರಾಫಿಟಿಂದ ವಿತ್ಡ್ರಾ ಮಾಡುವಾಗ ಸೊ ಡ್ರಾಯಿಂಗ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಡ್ರಾಯಿಂಗ್ ಇಸ್ ಎ ಕ್ಯಾಪಿಟಲ್ ಅಕೌಂಟ್, ಸೊ ಅದಕ್ಕೆ ಕಡಿಮೆ ಆದಾಗ ವಿ ಡೂ ಡೆಬಿಟ್ ದಟ್. ತೋರಿಸ್ತೀನಿ. ಡ್ರಾಯಿಂಗ್ ಇಸ್ ಎ capital account, but drawings is made from ಪ್ರಾಫಿಟ್ ಇಂದ ಮಾತ್ರನೇ ಡ್ರಾಯಿಂಗ್ಸ್ನ ಬಂದ್ಬಿಟ್ಟು ವಿತ್ಡ್ರಾ ಮಾಡೋಕ್ಕಾಗುತ್ತೆ. ಓಕೆ, ಓಕೆ. ಈಗ ಡ್ರಾಯಿಂಗ್ಸ್ ಡ್ಯೂರಿಂಗ್ 2024-2025 ಡ್ರಾಯಿಂಗ್ಸ್ ಅನ್ನೋದು ಬಂದ್ಬಿಟ್ಟು ಡ್ರಾಯಿಂಗ್ ಇಸ್ ಎ ಕ್ಯಾಪಿಟಲ್. ಸೊ ಡ್ರಾಯಿಂಗ್ಸ್ ಬಂದ್ಬಿಟ್ಟು ಕಡಿಮೆ ಆಯ್ತು ಅಂತ ಹೇಳಿದ್ರೆ 18,000. ಸೊ ವಿ ಡೆಬಿಟ್ ದಟ್. ಡ್ರಾಯಿಂಗ್ಸ್ನ ಇಲ್ಲಿ ಬರ್ಕೋಬೇಕು. ಟು ಡ್ರಾಯಿಂಗ್ಸ್ ಏನಕ್ಕೆ ಇಲ್ಲಿ ಬರೀತೀವಿ ಅಂತ ಹೇಳಿದ್ರೆ ಡ್ರಾಯಿಂಗ್ಸ್ ಇಸ್ ಎ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ AC ಅನ್ನೋದು ಹಾಕೋ ಅವಶ್ಯಕತೆ ಏನು ಬೇಕಾಗಿಲ್ಲ. ಮಾರ್ಕ್ಸ್ ಸೆಕೆಂಡ್ PUCಗೆ ಬಟ್ AC ಅನ್ನೋದು ಬರ್ದಿಲ್ಲ ಅಂದ್ರೂ ಮಾರ್ಕ್ಸ್ ಕೊಡ್ತಾರೆ, ಬಟ್ ಬರಿಬೇಕಂದ್ರೆ ಬರ್ಕೋಬೋದು. 18,000, 10,000. ದೆನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ 1,800, ಸೊ 1,000. ಓಕೆ, ಇಂಟ್ರೆಸ್ಟು ಇವ್ರು ಪೇ ಮಾಡೋಂಗಿರುತ್ತೆ ಪಾರ್ಟ್ನರ್ಸ್, ಯಾಕಂದರೆ ವಿತ್ಡ್ರಾ ಮಾಡಿದ್ರಲ್ವ ಅದಕ್ಕೆ. ನೆಕ್ಸ್ಟ್ ಸ್ಯಾಲರಿ ರಾಕೇಶ್ಗೇನಿಲ್ಲ, ರಕ್ಷಿತಾಗ ಮಾತ್ರ 12,000 ಕೊಡಬೇಕು. ಸೊ ಬೈ ಸ್ಯಾಲರಿ ನಿಲ್, ಹಿಯರ್ ವಿ ರೈಟ್ 12,000. ದೆನ್ ಬೈ ಕಮಿಷನು ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಿದರೆ ಪೇ ಮಾಡ್ತೀವಿ. ರಾಕೇಶ್ಗೆ ಮಾತ್ರ ಕಮಿಷನ್ ಸಿಗುತ್ತೆ, ರಕ್ಷಿತಕ್ಕೆ ಸಿಗಲ್ಲ. ಸೊ ನಿಲ್. ಸೊ ಮತ್ತೆ ಪ್ರಾಫಿಟ್ ಆಗಿದ್ರೆ ಇಲ್ಲಿ ಬರೀತೀವಿ, ಲಾಸ್ ಆಗಿದ್ರೆ ಟು ಲಾಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕಿ ಲಾಸ್ ಅಂತ ಬ್ರ್ಯಾಕೆಟಲ್ಲಿ ತೋರಿಸ್ಬೇಕು. ಸೊ ಇಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ರ್ಯಾಕೆಟಲ್ಲಿ ಪ್ರಾಫಿಟ್, ಇದನ್ನೇ ಸೇಮ್ ರಿಪೀಟ್ ಮಾಡ್ಕೋಬೇಕು. ಲಾಸ್ ಆದರೆ ಇಲ್ಲಿ ಬ್ರ್ಯಾಕೆಟಲ್ಲಿ ಲಾಸ್ ಅಂತ ಹಾಕ್ಕೊಳ್ತೀವಿ. ಸೊ 20,000, 12,000. ಓಕೆ, ನಾವು ಅಷ್ಟೆ. ಸೊ ಇದು ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯಾ ಟೋಟಲ್ ಅಥವಾ ಡೆಬಿಟ್ ಸೈಡ್ ಜಾಸ್ತಿ ಇದೆಯಾ ನೋಡ್ಕೋಬೇಕು. ಸೊ ಕ್ರೆಡಿಟೇ ಜಾಸ್ತಿ ಇರೋದು, ಆದ್ದರಿಂದ ಕ್ರೆಡಿಟ್ ಅಮೌಂಟೇ ಎರಡು ಕಡೆನೂ ಹಾಕ್ಕೋಬೇಕು. ಓಕೆ, ಎಷ್ಟಿದೆ ಅನ್ನೋದು ನೋಡೋಣ. 1,50,000 ಪ್ಲಸ್ 12,000 ಪ್ಲಸ್ 10,000 ಪ್ಲಸ್ 20,000. ಸೊ 1,92,000 ಟೋಟಲ್. ಇಲ್ಲೂ ಸಹ ಡೆಬಿಟ್ ಸೈಡಲ್ಲೂ 1,92,000 ಹಾಕ್ಕೋಬೇಕು. ಓಕೆ, ಈಗ ಕ್ರೆಡಿಟ್ದು ಅದೇ ಥರ ಆ್ಯಡ್ ಮಾಡ್ಕೋಬೇಕು. 1,08,000, 12,000, again 12,000. So the total is 1,32,000. ಸೊ 1,32,000 ಇಲ್ಲಿ ಹಾಕ್ಕೊಳ್ತೀವಿ, ಇಲ್ಲೂ ಅದನ್ನೇ ಹಾಕ್ಕೊಳ್ತೀವಿ. ಓಕೆ, ಈಗ ಬಂದಿರೋದು ಇಲ್ಲಿ ಕಡಿಮೆ ಐತೆ. ಕಡಿಮೆ ಎಷ್ಟೈತೆ ಅದನ್ನು ನಾವು ಏನಂತ ಹಾಕ್ಕೊಳ್ತೀವಿ ಅನ್ನೋದು ಚೆಕ್ ಮಾಡೋಣ. ಒಂದು ನಿಮಿಷ. 1,92,000, 1,92,000 ಇದರಲ್ಲಿ 18,000, 1,800 ಮೈನಸ್ ಮಾಡಬೇಕು. ಸೊ ಮೈನಸ್ 18,000 ಮೈನಸ್ 1,800 ಎಷ್ಟು ಬರುತ್ತೆ? 1,72,200. 1,32,000, ಸಾರಿ 1,32,000 ಇದರಲ್ಲಿ 10,000 ಮೈನಸ್ 1,000 ಮಾಡಿದರೆ 1,21,000 ಬರುತ್ತೆ. 1,21,000
1,21,000 ಬರುತ್ತೆ. ಓಕೆ, 1,21,000. ಸೊ 1,21,000 ಬಂತು. ಇದನ್ನು ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಕರಿತೀವಿ. ಕಡಿಮೆ ಇರೋದನ್ನ ಕ್ಯಾರಿಡ್ ಡೌನ್. ಇದನ್ನು ಬ್ರಾಡ್ ಡೌನ್ ಮಾಡ್ಕೋಬೇಕು ಇಲ್ಲಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು? 1,72,000, 1,21,000. ಇದು ತೋರಿಸ್ಲೇಬೇಕು, ಕ್ಯಾರಿಡ್ ಡೌನ್ ಮತ್ತು ಬ್ರಾಡ್ ಡೌನ್. ಕ್ಯಾರಿ ಡೌನ್ ಎಷ್ಟು ಮಾಡ್ತೀವಿ, ಬ್ರಾಡ್ ಡೌನ್ ಎಷ್ಟು ಮಾಡ್ತೀವಿ. ಸೊ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಕೌಂಟ್ ತೋರಿಸ್ಬೇಕು. ಇನ್ ದ ಬುಕ್ಸ್ ಆಫ್ ರಾಕೇಶ್ ಅಂಡ್ ರಕ್ಷಿತಾ ಅನ್ನೋದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಡೆಟಾರ್ ಕ್ರೆಡಿಟರ್ ಅಂತ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಡ್ರಾಯಿಂಗ್ಸು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮಾತ್ರ ಡೆಟಾರ್ ಸೈಡಲ್ಲಿ ಬರುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡಿ ಫಾರ್ ಡ್ರಾಯಿಂಗ್, ಡಿ ಫಾರ್ ಡೆಟಾರ್ ಅಷ್ಟೇ. ಸೊ ಡ್ರಾಯಿಂಗ್ಸು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಲ್ಲ ಡೆಟಾರ್ ಕಡೆ ಬರುತ್ತೆ. ಮಿಕ್ಕಿದೇನೇ ಬಂದರೂ ನಾವು ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಲಾಸ್ ಬಂದರೆ ಇಲ್ಲಿ ಬರುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲ ಸೇಮ್ ಕ್ರೆಡಿಟ್ ಕಡೆನೇ ಹಾಕ್ಕೋಬೇಕು. ಜಾಸ್ತಿ ಇರೋ ಅಮೌಂಟು ಎರಡು ಕಡೆನೂ ಹಾಕ್ಕೊಂಡು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಷ್ಟೇ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಇಷ್ಟೇ ಕಾನ್ಸೆಪ್ಟು. ಸೊ ಇದು ಅಷ್ಟೇ 6 ಮಾರ್ಕ್ಸಿಗೆ ಕೇಳ್ತಾರೆ. ಈದರ್ ಇದು ಅಥವಾ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಯಾವ್ದು ಬೇಕಾದರೂ ಕೇಳ್ಬೋದು. ಸೊ thank you for watching this video. If you like this video, please share with your bros and machas, and please do subscribe. Thank you.